ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಯಾಕೋ ಕಮ್ಮಿ ಆಗೋ ಹಾಗೆ ಕಾಣ್ತಾ ಇಲ್ಲ. ಸರ್ಕಾರ ಎಚ್ಚರಿಕೆ ನೀಡಿದ್ರೂ ಕೂಡ ಅವರ ಆಟಾಟೋಪಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಸಾಲ ವಸೂಲಿಗೆ ಮನೆ ಮುಂದೆಯೇ ಠಿಕಾಣಿಯನ್ನ ಹೂಡ್ತಾ ಇದ್ದಾರೆ. ಇದರಿಂದ ಬೇಸತ್ತ ಕುಟುಂಬಗಳು ದಿಕ್ಕು ತೋಚದಂತಾಗಿವೆ. ಹಾಗಾದ್ರೆ ಎಲ್ಲೆಲ್ಲಿ ಮೈಕ್ರೋ ಫೈನಾನ್ಸ್ನವರು ಕಿರುಕುಳವನ್ನ ನೀಡಿದ್ದಾರೆ, ಬನ್ನಿ ನೋಡೋಣ. ಸರ್ಕಾರದ ವಾರ್ನಿಂಗ್ ಬಳಿಕವೂ ಫಿನಾನ್ಸ್ ಆಟಾಟೋಪ, ಸಾಲ ವಸೂಲಿಗೆ ಬಂದು ಮನೆ ಮುಂದೆಯೇ ಗಲಾಟೆ. ಸರ್ಕಾರ ಎಚ್ಚರಿಕೆ ಬಳಿಕವೂ ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿ ಆಟಾಟೋಪಕ್ಕೆ ಬ್ರೇಕ್ ಬೀಳ್ತಿಲ್ಲ. ಸಾಲ ವಸೂಲಿಗೆ ಮನೆ ಮುಂದೆಯೇ ಫಿನಾನ್ಸ್ ಸಿಬ್ಬಂದಿ ಕೂತ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಅಡವಿ ಆಂಜನೇಯ ಬಡಾವಣೆಯಲ್ಲಿ ಸಾಲ ಕೊಟ್ಟಿದ್ದೇವೆ, ಸಾಲ ಕಟ್ಟಿ ಎಂದು ಮನೆ ಮುಂದೆ ಗಲಾಟೆ ನಡೆಸಿದ್ದಾರೆ. ಆಟೋ ಅಡ್ಡಗಟ್ಟಿ ಸಾಲ ವಸೂಲಿಗೆ ಮುಂದಾದ ಫಿನಾನ್ಸ್ ಸಿಬ್ಬಂದಿ ಒತ್ತಡಕ್ಕೆ ಬಡ ಕುಟುಂಬ ಕಂಗಾಲಾಗಿದೆ. ನಾನ್ ಮಾಡಿರೋದಲ್ಲ, ಫಿನಾನ್ಸ್ ಟಾರ್ಚರ್ಗೆ ಮನೆ ಬಿಟ್ಟ ದಂಪತಿ. ಸ್ಥಳ ಚಿಕ್ಕಮಗಳೂರು. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಆಲದಹಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫಿನಾನ್ಸ್ ಕಾಟಕ್ಕೆ ದಂಪತಿ ವಾರದಿಂದ ಮನೆಯನ್ನೇ ಬಿಟ್ಟಿದ್ದಾರೆ. ಗ್ರಾಮಶಕ್ತಿ ಫಿನಾನ್ಸ್ನಿಂದ ದಂಪತಿ 3,70,000 ಲೋನ್ ಪಡೆದು 4,50,000 ಕಟ್ಟಿದ್ದಾರೆ. ಇಷ್ಟಾದರೂ ಇನ್ನೂ 2 ಲಕ್ಷ ಕಟ್ಟಬೇಕು ಅಂತ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ದಾರೆ ಎಂದು ಆರೋಪಿಸಲಾಗಿದೆ. ಬೆಳಗ್ಗೆ ರಾತ್ರಿ ಮನೆ ಬಳಿ ಬಂದು 2 ಲಕ್ಷ ಹಣ ಕಟ್ಟದೇ ಇದ್ರೆ ಮನೆಗೆ ಬೀಗ ಹಾಕೋದಾಗಿ ಎಚ್ಚರಿಕೆ ಕೊಡುತ್ತಿದ್ದಾರೆ. ಹೀಗಾಗಿ ನ್ಯಾಯ ಕೊಡಿಸುವಂತೆ ದಂಪತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊರೆ ಹೋಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಅಲ್ಲಿ 3,70,000 ಮನೆ ಮೇಲೆ ಲೋನ್ ಮಾಡಿದ್ದೆ ಸರ್, ನಾನು ನಮ್ಮ ಅಪ್ಪಾಜಿ. ಇವಾಗ ನಾನು 4.5 ಲಕ್ಷ ಕಟ್ಟಿದ್ದೀನಿ ಸರ್. ಆದ್ರೂ ಮನೆ ಹತ್ರ ಬಂದು ಟಾರ್ಚರ್ ಕೊಡ್ತಿದ್ದಾರೆ ಸರ್. ಈಗ 8 ದಿನ ಆಯ್ತು ನಾನು ಮನೆ ಬಿಟ್ಟು. ನಾನು ಕಟ್ಟಕ್ಕಾಗಲ್ಲಪ್ಪ, ನಾನು ತಗೊಂಡಿರೋದೇ 3,70,000, 4.5 ಲಕ್ಷ ಕಟ್ಟಿದ್ದೀನಿ ನಾನು. ಇನ್ನೂ 2.5 ಲಕ್ಷ ಕಟ್ಟಬೇಕು. ಮತ್ತೆ EMI 28,000 ಇದೆ. ಒಟ್ಟಿಗೆ ಅವ್ರ ಲೆಕ್ಕದಲ್ಲಿ ಇನ್ನೂ 3 ಲಕ್ಷ ಕಟ್ಟಬೇಕು. ಹೌಸಿಂಗ್ ಲೋನ್ ತಗೊಂಡು ಅವರು 3,70,000 ಕೈಗೆ ದುಡ್ಡು ಕೊಟ್ಟಿದ್ದಾರೆ ಸರ್. 30,000 ಅವರೇ ಇಟ್ಕೊಂಡಿದ್ದಾರೆ. ನೀವು ಕಟ್ಟಲಿಲ್ಲ ಅಂತಂದರೆ, ಇಲ್ಲಾಂದರೆ ಮನೆ ನೀವು ಮಾರ್ಗೇಜ್ ಮಾಡಿರೋದು ಬೀಗ ಹಾಕ್ಕೊಂಡು ಹೋಗ್ತಾರೆ. ಮರ್ಯಾದೆ ಹೋಗ್ತಾ ಇದೆ ಸರ್. ಈ ಕಡೆ ಸಂಸಾರನೂ ಉಳಿಸ್ಕೋಬೇಕು, ಈ ಕಡೆ ಕೂಲಿ ನಾಲಿನೂ ಮಾಡಿ ಜೀವನನೂ ಮಾಡಬೇಕು. ಯಾವ ಥರ ಸರ್ ನಾವು ಮಾಡೋದು? ನಮ್ಮ ಕೈಲಿ ಕಟ್ಟೋಕ್ಕಾಗ್ತಿಲ್ಲ ಸರ್. 4,50,000 ಹತ್ತತ್ರ ನಾವು ದುಡ್ಡು ಕಟ್ಟಿದ್ದೀವಿ. ಇವಾಗ ಇನ್ಮೇಲಿಂದ ನಮ್ಮ ಕೈಲಿ 1 ರೂಪಾಯಿ ಕಟ್ಟೋಕ್ಕಾಗಲ್ಲ ಸರ್. ನಾವು ಕಟ್ಟೋದೇ ಇಲ್ಲ ಇನ್ಮೇಲಿಂದ. ಫಿನಾನ್ಸ್ ಟಾರ್ಚರ್, ಮಹಿಳೆ ಆತ್ಮಹತ್ಯೆ ಯತ್ನ. ಸ್ಥಳ ಬಾಗಲಕೋಟೆ. ಇನ್ನು ಬಾಗಲಕೋಟೆಯ ಬಂಡಿಗಣಿ ಗ್ರಾಮದಲ್ಲಿ ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಮಹಿಳೆಯೊಬ್ಬರು ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಜನವರಿ 29ರಂದು 51 ವರ್ಷದ ರಾಜೇಶ್ವರಿ ಮಾದರ ಅನ್ನೋರು ಮನನೊಂದು ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇವರು ಮೈಕ್ರೋ ಫಿನಾನ್ಸ್ ಬಳಿ 80,000 ಸಾಲ ಪಡೆದಿದ್ರು. ಕಳೆದ 2 ತಿಂಗಳಿನಿಂದ ಕಂತು ಕಟ್ಟಿರಲಿಲ್ಲ. ಹೀಗಾಗಿ ಸಿಬ್ಬಂದಿ ಬಂದು ಕಂತು ಕಟ್ಟುವಂತೆ ಕಿರುಕುಳ ಕೊಟ್ಟಿದ್ದಕ್ಕೆ ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ರಾಜೇಶ್ವರಿ ಪುತ್ರ ಅಶೋಕ್ ದೂರಿನ ಅನ್ವಯ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿ ಸೇರಿ ಇಬ್ಬರ ವಿರುದ್ಧ FIR ದಾಖಲಾಗಿದೆ. ಅವ್ರು ಬಂದು ಜಿಗ್ಗಾಡಕೈತ್ರಿ. ವರ್ಷ ನೀವು ತಾಯಿ ಊರ್ಲಪ್ಪ ಇನ್ಸೂರೆನ್ಸ್ ಬರ್ತೈತಿ, ನಾವು ತಪ್ಪಿಸ್ತೀವಿ ರೊಕ್ಕ ಅನ್ನಕೈತ್ರಿ. ಇಲ್ರಿ ನಾವು ತುಂಬಿಸಿ ಬರ್ತವ್ರಿ ಬರ್ತೀವ್ರಿ ಅಂದ್ರೆ ಈಗಿಲ್ಲ. ಯಾಕಾಗೈತಿ? ಮುದುಕಿ ಆಗಿದ್ದಿ, ಬುದ್ಧಿ ಬಿಟ್ಟೈತಿ, ವಯಸ್ಸಾಗೈತಿ ಅಂದ್ರೆ ಊರ್ ಹಾಕೊಂಡು ತಾಯಿ ಇಲ್ಲ, ನಾವು ಸಾಯ್ತಿ ಊರ್ ಹಾಕೊಂಡು ನಿಮ್ಮ ಮನೆ ಬಾಗಿಲು ಮುಂದೆ ಅನ್ನಕೈತ್ರಿ. ಇಲ್ಲ ಬರೋದಕ್ಕ ನೀವು ಜಿಗ್ಗಾಡಕೈತ್ರಿ. ಹಚ್ಚಿಗಾರಿ ಗಾಡಿ ಮೇಲೆ ಕುಂಡು ನಡಿಯತ್ತ. ನಾನು ಸಣ್ಣ ಜಕ್ಕೊಂಡು ಆದರೂ ಹೋಗಾಕತ್ತಾನ. ನಾವು ಸಿಟ್ಟಿಗೇರಿ ತಿರುಗಿ ಕೊಡಿ. ಫಿನಾನ್ಸ್ನವರು ಬಂದು ನಿಂದಿಸಿದ್ರು. ನೇಣು ಹಾಕಿಕೊಂಡು ಸಾಯಿ, ಇನ್ಶೂರೆನ್ಸ್ ಹಣ ಬರುತ್ತೆ, ಅದರಲ್ಲಿ ಸಾಲದ ಹಣ ಪಡಿತೀವಿ, ಏನೇ ಆಗ್ಲಿ ನಮಗೆ ಹಣ ಬೇಕೇ ಬೇಕು ಅಂತ ಕಿರುಕುಳ ನೀಡಿದ್ರು. ಹೀಗಾಗಿ ಆತ್ಮಹತ್ಯೆಗೆ ಯತ್ನಿಸಿದೆ ಅಂತ ರಾಜೇಶ್ವರಿ ಹೇಳಿದ್ದಾರೆ. ಒಟ್ನಲ್ಲಿ ಸರ್ಕಾರ ರಾಜ್ಯದಲ್ಲಿ ಫಿನಾನ್ಸ್ ಟಾರ್ಚರ್ಗೆ ಕಡಿವಾಣ ಹಾಕೋಕೆ ಸುಗ್ರೀವಾಜ್ಞೆ ತರೋಕೆ ಮುಂದಾಗಿದ್ರೆ, ಇತ್ತ ಕಾನೂನು ಜಾರಿಯಾಗುವ ಹೊತ್ತಲ್ಲೇ ಕಿರುಕುಳ ಸಹಿಸಿಕೊಳ್ಳಲಾಗದ ಅಸಹಾಯಕ ಜನ ಪ್ರಾಣ ಕಳೆದುಕೊಳ್ತಿದ್ದಾರೆ. ಸರ್ಕಾರ ಆದಷ್ಟು ಬೇಗ ಈ ಅನ್ಯಾಯದ ಸಾವುಗಳಿಗೆ ಬ್ರೇಕ್ ಹಾಕಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.